ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಬಂದು BSFನಲ್ಲಿ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಾತಿಯನ್ನು ಕರೆಯಲಾಗಿದೆ. ಬಾಡಿಗಾರ್ಡ್ ಸೆಕ್ಯೂರಿಟಿ ಪೋಸ್ಟ್. ಇದರಲ್ಲಿ ಕ್ರೀಡಾ ಕೋಟಾದಡಿಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ. ಇದಕ್ಕೆ ಪುರುಷ ಮತ್ತು ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು. ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಉದ್ಯೋಗಗಳ ಸಂಖ್ಯೆ, ಕರ್ತವ್ಯ ಸ್ಥಳ, ಶಿಕ್ಷಣ ಅರ್ಹತೆ, ವೇತನ ಮತ್ತು ಆಯ್ಕೆ ಪ್ರಕ್ರಿಯೆ ತಿಳಿಯೋದಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಯಾರು ಲೈಕ್ ಕೊಟ್ಟಿಲ್ಲ, ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ವಿಡಿಯೋಗಳಿಗಾಗಿ. ಇನ್ನು ವಿಡಿಯೋ ಕೊಡಿ ಬರೋದಾದರೆ, ಕರ್ತವ್ಯ ಸ್ಥಳ ಮೊದಲನೇದಾಗಿ ನೋಡೋದಾದರೆ, ಭಾರತದಲ್ಲಿ ಎಲ್ಲಿ ಬೇಕಾದರೂ ಕರ್ತವ್ಯ ಸ್ಥಳವನ್ನು ನಿಗದಿಪಡಿಸುತ್ತಾರೆ. ಇಲ್ಲಿ ಖಾಲಿ ಇರುವ ಹುದ್ದೆಗಳು ಒಟ್ಟು ಸಂಖ್ಯೆ ಬಂದು 391 ಹುದ್ದೆಗಳನ್ನು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಮೊದಲನೇದಾಗಿ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಪುರುಷರಿಗೆ 197 ಹುದ್ದೆಗಳು ಖಾಲಿವೆ. ಎರಡನೇದಾಗಿ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಮಹಿಳೆಯರಿಗೆ 194 ಹುದ್ದೆಗಳು ಖಾಲಿವೆ. ಇನ್ನು ನಿಗದಿಪಡಿಸಿರುವ ಶಿಕ್ಷಣ ಅರ್ಹತೆ ನೋಡೋದಾದರೆ, ಮೊದಲನೇದಾಗಿ 10ನೇ ತರಗತಿಯನ್ನು ಪಾಸಾಗಿರಬೇಕು, ಅದರ ಜೊತೆ ಕ್ರೀಡಾ ಅರ್ಹತೆಯನ್ನು ಹೊಂದಿರಬೇಕು. ಇನ್ನು ಇದರ ಒಂದು ವಯೋಮಾನ ಕಡೆ ಬರೋದಾದರೆ 1/8/2025ಕ್ಕೆ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು, ಹಾಗೆ ಗರಿಷ್ಠ 25 ವರ್ಷ ಮೀರಿರಬಾರದು. ಇದರ ಒಂದು ವಯೋಮಿತಿ ಸಡಿಲಿಕೆ ನೋಡೋದಾದರೆ SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿಯನ್ನು ಸಡಿಲಿಕೆ ಕೊಟ್ಟಿದ್ದಾರೆ. BSF ಕಾನ್ಸ್ಟೇಬಲ್ ಸಂಬಳ ಎಷ್ಟು ಇರುತ್ತದೆ ಎಂದರೆ, ಆಯ್ಕೆಯಾದ ಅಭ್ಯರ್ಥಿಗೆ ಮಾಸಿಕ ವೇತನ 21,000ದಿಂದ 69,000ವರೆಗೆ ವೇತನವನ್ನು ಕೊಡುತ್ತಾರೆ, ಪ್ರತಿ ತಿಂಗಳು ಕೊಡುತ್ತಾರೆ. ಇದರ ಒಂದು ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ, ಮೊದಲನೇದಾಗಿ ದಾಖಲೆ ಪರಿಶೀಲನೆಯನ್ನು ಮಾಡುತ್ತಾರೆ, ಆಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತದೆ, ಮೂರನೇದಾಗಿ ವೈದ್ಯಕೀಯ ಪರೀಕ್ಷೆ ಇರುತ್ತದೆ. ಈ ಮೂರರಲ್ಲಿ ಪಾಸ್ ಆದರೆ ನೀವು ಖಂಡಿತ ಸೆಲೆಕ್ಟ್ ಆಗ್ತೀರಾ. ಇನ್ನು BSF ಕಾನ್ಸ್ಟೇಬಲ್ ಹುದ್ದೆಗೆ ಪುರುಷ ಮತ್ತು ಮಹಿಳೆಯರು ಎಷ್ಟು ಅಭ್ಯರ್ಥಿಗಳು ಎತ್ತರ ಇರಬೇಕೆಂದು ತಿಳಿಯೋದಾದರೆ, ಮೊದಲನೇದಾಗಿ ಪುರುಷ ಅಭ್ಯರ್ಥಿ 170 ಸೆಂಟಿಮೀಟರ್ ಇರಬೇಕು. ಎರಡನೇದಾಗಿ ಮಹಿಳೆಯರು 157 ಸೆಂಟಿಮೀಟರ್ ಎತ್ತರವನ್ನು ಇರಬೇಕಾಗಿರುತ್ತದೆ. ಇದರ ಒಂದು ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ 16/10/2025ರಿಂದ 4/11/2025ರವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು. 1 ತಿಂಗಳ ಕಾಲಾವಕಾಶವಿದೆ. ಇವತ್ತಿನಿಂದಲೇ ಅರ್ಜಿ ಪ್ರಾರಂಭ ಆಗಿದೆ. ಬೇಗನೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟೋಗಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು. ಶುಭವಾಗಲಿ.